ಮೆಟ್ರೋ ಪ್ರಯಾಣ ದರ ಏರಿಕೆ ವಿರುದ್ಧ ಜನಾಕ್ರೋಶ ಭುಗಿಲೆತ್ತಿದೆ. ಪ್ರಯಾಣಿಕರು ಇದು ನಮ್ಮ ಮೆಟ್ರೋ ಅಲ್ಲ, ಅಧಿಕಾರಿಗಳ ಮೆಟ್ರೋ ಅಂತ ತೀವ್ರ ಅಸಮಾಧಾನ ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ದರ ಏರಿಸಿದ್ದು ಯಾರು ಅನ್ನೋ ವಾಗ್ದಾಳಿ ನಡೀತಾ ಇದೆ. ಇದರ ಮಧ್ಯೆ ಬಿಎಂಆರ್ಸಿಎಲ್ ಎಂಡಿ ನಾಳೆ ದರ ಇಳಿಕೆ ಮಾಡೋದಾಗಿ ಕೂಡ ಹೇಳ್ತಿದ್ದಾರೆ. ಕೆಲವು ನಿಲ್ದಾಣಗಳ ಮಧ್ಯೆ ಕಡಿಮೆ ಇಳಿಸುವಂತ ನಿರ್ಣಯ ಆನೆ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಂತಾಗಿದೆ. ಹಾಗಾದ್ರೆ ಏನಿದು ಮೆಟ್ರೋ ಜಟಾಪಟಿ? ಬನ್ನಿ ನೋಡೋಣ. ನಮ್ಮ ಮೆಟ್ರೋ ಅಲ್ಲ ಅದು, ಅಂದ್ರೆ ಜನರ ಮೆಟ್ರೋ ಅಲ್ಲ ಅದು, ಅದು ಅಧಿಕಾರಿಗಳ ಆಡಳಿತಾರೂಢ ಪಕ್ಷದ ಮೆಟ್ರೋ ಆಗಿದೆ. ಕಾನ್ಸ್ಟಿಟ್ಯೂಟೆಡ್ ಅಂಡರ್ an act of law. So the law ಪ್ರಕಾರ ಇದೆ. ಅಲ್ಲ, ಇದು ಸಡನ್ ಆಗಿ ಹೈಕ್ ಮಾಡಿರೋದು ಬಹಳ ಅನ್ಯಾಯ ಅಂತ ನಾನು ಹೇಳಬಲ್ಲೆ. ಮೆಟ್ರೋ ಬೆಂಗಳೂರಿಗರ ಜೀವನಾಡಿ, ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳೋಕಿರೋ ಏಕೈಕ ಮಾರ್ಗ. ಆದ್ರೆ ಇಂಥ ಸಾರಿಗೆ ವ್ಯವಸ್ಥೆ ಮೇಲೆ ಅದ್ಯಾವ ಕಣ್ಣು ಬಿತ್ತೋ ಗೊತ್ತಿಲ್ಲ. ಪ್ರಯಾಣಿಕರಿಗೆ ವರವಾಗಬೇಕಿದ್ದ ಮೆಟ್ರೋ ಶಾಪವಾಗಿ ಪರಿಣಮಿಸಿದೆ. ದಿಢೀರಂತ ಬೇಕಾಬಿಟ್ಟಿ ಹೆಚ್ಚಿಸಿರೋ ಟಿಕೆಟ್ ದರಕ್ಕೆ ಜನ ದಂಗಾಗಿ ನಿಲ್ಲುವಂತಾಗಿದೆ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ, ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಜನಾಕ್ರೋಶ. ಯಾವಾಗ ಹೊಸ ದರ ನಿಗದಿಯಾಯ್ತೋ ಆವತ್ತಿನಿಂದ ಮೆಟ್ರೋ ಪ್ರಯಾಣಿಕರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳೋಕೆ ದುಬಾರಿ ಹಣ ತೆರೋದಕ್ಕೆ ಜನ ತಯಾರಾಗಿಲ್ಲ. ಹೀಗಾಗಿಯೇ ನಮ್ಮ ಮೆಟ್ರೋದಲ್ಲಿ ಓಡಾಡೋರ ಸಂಖ್ಯೆ 35ರಿಂದ 40ರಷ್ಟು ಇಳಿಕೆಯಾಗಿದೆ. ಪ್ರತಿದಿನ ಮೆಟ್ರೋದಲ್ಲಿ 8ರಿಂದ 9 ಲಕ್ಷ ಜನ ಪ್ರಯಾಣ ಮಾಡ್ತಿದ್ರು. ದರ ಏರಿಕೆ ಬಳಿಕ ಪ್ರತಿದಿನ 6ರಿಂದ 7 ಲಕ್ಷ ಜನರು ಮಾತ್ರ ಓಡಾಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಮೆಟ್ರೋ ಖಜಾನೆಗೂ ಹೊಡೆತ ಬಿದ್ದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಅಂತ ಇಟ್ಟಿದ್ದಾರೆ. ಅದು ಕರೆಕ್ಷನ್ ಮಾಡಬೇಕು. ನಮ್ಮ ಮೆಟ್ರೋ ಅಲ್ಲ ಅದು, ಅಂದ್ರೆ ಜನರ ಮೆಟ್ರೋ ಅಲ್ಲ ಅದು, ಅದು ಅಧಿಕಾರಿಗಳ ಆಡಳಿತಾರೂಢ ಪಕ್ಷದ ಮೆಟ್ರೋ ಆಗಿದೆ. ಮೆಟ್ರೋ ಖಾಲಿ ಇದೆ, ಖಾಲಿ ಹೊಡಿತಾ ಇದೆ. ಜನ ಮತ್ತೆ ವಾಪಸ್ಸು ಅವರ ಸ್ವಂತ ವೆಹಿಕಲ್ ಕಡೆ ಹೋಗ್ತಾ ಇದ್ದಾರೆ. ಅಲ್ಲ, ಇದು ಸಡನ್ ಆಗಿ ಹೈಕ್ ಮಾಡಿರೋದು ಬಹಳ ಅನ್ಯಾಯ ಅಂತ ನಾನು ಹೇಳಬಲ್ಲೆ. ನಾವು ದಿನ ಟ್ರಾವೆಲ್ ಮಾಡ್ತೀವಿ, ನಮಗೆ ಬೇರೆ ಆಪ್ಷನ್ ಇಲ್ಲ. ಹಂಗಾಗಿದೆ ಇದು ಅನ್ನೆಸರಿ. ಸ್ಟೇಟ್ ಗೌರ್ಮೆಂಟ್ ಅವರು ಬಸ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗಿದ್ದಾರೆ ಅಂತ ಪ್ರಾಬ್ಲಿ ಇವರು ಹಂಗೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಇದೊಂದು ಬಹಳ ಸಮಸ್ಯೆ ಆಗ್ತಿದೆ. TV9 ನಿರಂತರ ವರದಿ, ದರ ಸಮರಕ್ಕೆ ಸಿಎಂ ಎಂಟ್ರಿ. ಇನ್ನು ಮೆಟ್ರೋ ದರ ಏರಿಕೆಯ ಬಗ್ಗೆ TV9 ನಿರಂತರ ವರದಿ ಮಾಡ್ತಿದೆ. ನಮ್ಮ ವರದಿ ಬಳಿಕ ದರ ಸಮರಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಸಿಎಂ ಭೇಟಿಯಾಗಿದ್ದ ಬಿಎಂಆರ್ಸಿಎಲ್ ಎಂಡಿಗೆ ದರ ಪರಿಷ್ಕರಣೆ ಬಗ್ಗೆ ಸಭೆ ನಡೆಸಲು ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಯನ್ನ ಜಾರಿಗೆ ತಂದಿರುವ ರೀತಿಯಲ್ಲಿ ಕೆಲವು ವಿಭಾಗಗಳಲ್ಲಿ ದರಗಳು ದ್ವಿಗುಣಗೊಳ್ಳುವುದರೊಂದಿಗೆ ವೈಪರೀತ್ಯಗಳಿಗೆ ಕಾರಣವಾಗಿದೆ. ಈ ಸಮಸ್ಯೆಗಳನ್ನು ತುರ್ತಾಗಿ ಪರಿಹರಿಸಲು ಮತ್ತು ಹೆಚ್ಚಳ ಅಸಹಜವಾಗಿರುವಲ್ಲಿ ದರ ಕಡಿಮೆ ಮಾಡಲು ನಾನು ಬಿಎಂಆರ್ಸಿಎಲ್ನ ಎಂಡಿಯನ್ನ ಕೇಳಿದ್ದೇನೆ. ಪ್ರಯಾಣಿಕರ ಹಿತ ಕಾಪಾಡಬೇಕು. ಆದ್ರೆ ಈ ಸೂಚನೆಗೆ ಸಂಸದ ತೇಜಸ್ವಿ ಸೂರ್ಯ ವ್ಯಂಗ್ಯವಾಡಿದ್ದಾರೆ. 2-3 ದಿನದ ಹಿಂದೆಯೇ ಈ ಮಾತು ಬಂದಿದ್ರೆ ವಿವಾದ ಆಗ್ತಿರ್ಲಿಲ್ಲ ಅಂದಿದ್ದಾರೆ. ಮುಖ್ಯಮಂತ್ರಿಗಳು 3 ದಿವಸದ ಹಿಂದೆನೆ ಈ ನಿಲುವನ್ನು ತೆಗೆದುಕೊಂಡಿದ್ದಿದ್ರೆ ಇಷ್ಟೊಂದು ಕಾಂಟ್ರವರ್ಸಿ ಆಗುವಂಥದ್ದು, ಜನಕ್ಕೆ ತೊಂದರೆ ಆಗುವಂಥದ್ದು ಉಳಿದಿತ್ತು. ಈ ದರ ಪರಿಷ್ಕರಣೆ ಮಾಡಿ ಅಂತ ಶುರು ಮಾಡಿಸಿದ್ದೇ ಮಾನ್ಯ ಮುಖ್ಯಮಂತ್ರಿಗಳು. ಪರಿಷ್ಕರಣೆ ಮಾಡೋದು ನಮ್ಮ ಕೈಲಿಲ್ಲ ಎಂದ ಡಿಕೆ. ಇನ್ನು ಮೆಟ್ರೋ ದರ ಏರಿಕೆಯನ್ನ ರಾಜ್ಯದ ಸಚಿವರು ಸುತರಾಂ ಒಪ್ತಿಲ್ಲ. ಆದ್ರೆ ಅಸಹಾಯಕತೆ ಹೊರಹಾಕಿರೋ ಡಿಸಿಎಂ ಡಿಕೆ ಪರಿಷ್ಕರಣೆ ನಮ್ಮ ಕೈಯಲ್ಲಿಲ್ಲ ಅಂದಿದ್ದಾರೆ. ಚೀಫ್ ಮಿನಿಸ್ಟರ್ ನಾವು ಅದನ್ನೆಲ್ಲ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದೀವಿ. ಅದು ನಮ್ಮ ಕೈಲಿಲ್ಲ. ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪರೇಟ್ ಕಮಿಟಿ ಇದೆ. ಸೆಂಟ್ರಲ್ ಗವರ್ಮೆಂಟ್ ಸೆಕ್ರೆಟರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ ಅಂತ ಆಯ್ತಾ. ಅವರು ಚೇರ್ಮನ್, ನಮ್ಮವ್ರು ಎಂಡಿ ಅಷ್ಟೇ. ಈ ಬಟ್ ಮೆಟ್ರೋದಲ್ಲಿನೂ ಕೂಡ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ನಾವು ದರ ಏರಿಕೆ ಮಾಡಿದ್ರೆ ಮತ್ತೆ ವಾಹನ ಹೊಂದೋದು ಮತ್ತು ಮೆಟ್ರೋ ಇದು ಮಾಡೋದು ಎರಡು ಒಂದೇ ಆಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಸರಿಯಾದಂತ ನಿರ್ಣಯ ತೆಗೆದುಕೊಂಡಿದ್ದಾರೆ. ದರ ಪರಿಷ್ಕರಣೆ ಮಾಡಲ್ಲ ಎಂದ ನಮ್ಮ ಮೆಟ್ರೋ ಎಂಡಿ. ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಬಿಎಂಆರ್ಸಿಎಲ್.
ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿದೆ. ಆದರೆ ಎಂಡಿ ಮಹೇಶ್ವರ್ ರಾವ್ ಸುದ್ದಿಗೋಷ್ಠಿ ಕರೆದ್ರು. ಮಾಧ್ಯಮಗೋಷ್ಠಿ ಉದ್ದಕ್ಕೂ ದರದ ಬಗ್ಗೆ ವಿವರಣೆ ಕೊಟ್ರು. ಇನ್ನು ಪರಿಷ್ಕರಣೆ ಮಾಡೋದಿಲ್ಲ, ಕನಿಷ್ಠ ಹಾಗೂ ಗರಿಷ್ಠ ದರ ಅಷ್ಟೇ ಇರುತ್ತೆ, ಡಬಲ್ ಜಂಪ್ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ. ಈಗ ಮಿನಿಮಮ್ ಫೇರ್ ಈಗಲೂ ಸಹ 10 ರೂಪೀಸ್ ಇರುತ್ತದೆ. ಈಗಲೂ ಸಹ ಮಿನಿಮಮ್ ಫೇರ್ 10 ರೂಪೀಸ್ ಇರ್ತದೆ. ಮ್ಯಾಕ್ಸಿಮಮ್ ಫೇರ್ ವಿಲ್ ಸ್ಟಿಲ್ ರಿಮೇನ್ 90. ಎಸ್, ದರ ಪರಿಷ್ಕರಣೆ ಇಲ್ಲ. ಜಾಸ್ತಿ ಹೈಕ್ಸ್ ಆಗಿದೆ ಅಂತ ಹೇಳಿದ್ರೆ, ಅಂದ್ರೆ ಜಂಪ್ಸ್ ಆಗಿದೆ, ಅದನ್ನ ನಾವು ಹೇಗೆ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಚರ್ಚೆ ಮಾಡಿಬಿಟ್ಟು ಅದನ್ನ ಸರಿಪಡಿಸಿದ್ದೇವೆ. ಎಂಡಿ ಹೇಳೋ ಈ ಮಾತಿನ ಪ್ರಕಾರ ಮತ್ತೊಮ್ಮೆ ಪರಿಷ್ಕರಿಸಿದ್ರು ಮೆಟ್ರೋ ದರದಲ್ಲಿ ಭಾರಿ ಬದಲಾವಣೆ ಏನಾಗಲ್ಲ. ಉದಾಹರಣೆಗೆ 30 ಇದ್ದ ದರ 60 ಆಗಿದ್ರೆ ಡಬಲ್ ಆಗಿರೋ ಕಡೆ ಮಾತ್ರ ಇಳಿಕೆ ಮಾಡಲಿದ್ದಾರೆ. ಡೇ ಪಾಸ್ಗಳ ಮೂಲಕ ಬಿಎಂಆರ್ಸಿಎಲ್ನಿಂದ ಸುಲಿಗೆ. ಬರೀ ಟಿಕೆಟ್ ದರ ಮಾತ್ರವಲ್ಲ, ಡೇ ಪಾಸ್ಗಳಿಗೂ ಬಿಎಂಆರ್ಸಿಎಲ್ ಕತ್ತರಿ ಹಾಕಿದೆ. ಈ ಹಿಂದೆ 3 ದಿನದ ಮೆಟ್ರೋ ಪಾಸ್ಗೆ 350 ರೂಪಾಯಿ ಇದ್ದ ಬೆಲೆ ಈಗ 600ಕ್ಕೇರಿದೆ. 5 ದಿನಗಳ ಮೆಟ್ರೋ ಪಾಸ್ಗೆ 550ರಿಂದ 800 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಈ ಮೂಲಕ ಸಾರ್ವಜನಿಕರ ಹಿತಾಸಕ್ತಿ ಇರೋ ನಮ್ಮ ಮೆಟ್ರೋ ಸುಲಿಗೆಗಿಳಿತಾ ಅನ್ನೋ ಅನುಮಾನ ಶುರುವಾಗಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.